ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಹುಷಾರಿಲ್ಲ. ಫುಲ್ ಈ ಕಡೆ ಥ್ರೋಟ್ ಪೇನ್ ಆಗ್ತಿದೆ ಆ್ಯಂಡ್ ಗಂಟ್ಲು ಗಸಗಸ ಅಂತ ಕೆರಿತಾ ಇದೆ. ಕೆಮ್ಮು, ನೆಗಡೆ, ತಲೆಭಾರ, ಜ್ವರ. ಜ್ವರ ಅಂದರೆ ಲೈಟ್ ಮೈಲ್ಡ್ ಆಗಿರುವಂಥ ಸಿಂಪ್ಟಮ್ಸ್ ಇದೆ. ಬಿಕಾಸ್ ಕ್ಲೈಮೇಟ್ ಈ ರೀತಿ ಇದೆಯಲ್ಲ, ಅದಕ್ಕೋಸ್ಕರ ಏನು ತಿನ್ನೋಕ್ಕೂ ಸೇರ್ತಾ ಇಲ್ಲ. ಬಟ್ ಟ್ಯಾಬ್ಲೆಟ್ಸ್ ತೊಗೋಬೇಕು. ಟ್ಯಾಬ್ಲೆಟ್ಸ್ ತಗೊಳ್ಳೋಕ್ಕೋಸ್ಕರ ತಿನ್ನಬೇಕು. ಸೊ ಆ್ಯಂಡ್ ಹುಷಾರಿಲ್ದಿದ್ರೂ ಕೂಡ ಹಬ್ಬ ಬೇರೆ ಹತ್ತಿರ ಬರ್ತಿದೆ. ಜಸ್ಟ್ ಇನ್ನೊಂದು 2 ಡೇಸ್ ಇದೆ ಹಬ್ಬಕ್ಕೆ. ಎಲ್ಲ ರೆಡಿ ಮಾಡ್ಕೋಬೇಕು, ಅಡುಗೆ ಮಾಡಬೇಕು, ನೈವೇದ್ಯ ಮಾಡಬೇಕು, ಅರೇಂಜ್ಮೆಂಟ್ಸ್ ಮಾಡಬೇಕು. ಹೋಗಿ ಈ ಕಡೆ ಗೌರಿ ಸಿಗೋದಿಲ್ಲ. ಸೊ ಗಣೇಶಣ್ಣನ ತೊಗೊಂಬರ್ಬೇಕು. ನಾನು ಆ್ಯಕ್ಚುಲಿ ಗಣೇಶಣ್ಣ ಅಂತಲೇ ಅಂತೀನಿ. ಸೊ ನಾನು ಮಾತಾಡುವಾಗ ಗಣೇಶಣ್ಣ ಅಂತ ಹೇಳಿದ್ರೆ ಏನು ಅಂದ್ಕೋಬೇಡಿ, ಓಕೆ? ಅದು ದೇವರು. ಆ್ಯಂಡ್ ಗೌರಮ್ಮ ಇಲ್ಲಿ ಸಿಗೋಲ್ಲ, ಅದಕ್ಕೋಸ್ಕರ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ. ಮಮ್ಮಿ ಮನೇಲಿ ಇಷ್ಟು ದೊಡ್ಡದು ಗೌರಮ್ಮ ತೊಗೊಂಬರ್ತಿದ್ರು. ಬಟ್ ಇಲ್ಲಿ ಸಿಗಲ್ವಲ್ಲ, ಅದಕ್ಕೆ ಆನ್ಲೈನಲ್ಲಿ ಚಿಕ್ಕದೇ ಸಿಕ್ಕಿದೆ, ಅದನ್ನೇ ಆರ್ಡರ್ ಮಾಡಿದ್ದೀನಿ. ಸೊ ಅದು ಕೂಡ ಬರುತ್ತೆ. ಸೊ ಹುಷಾರಿಲ್ದಿದ್ರು ಕೂಡ ಸ್ವಲ್ಪ ಶಾಪಿಂಗ್ ಹೋಗಬೇಕು, ಹೊರಗಡೆ ಪೂಜೆ ಸಾಮಾನೆಲ್ಲ ತರಬೇಕಲ್ವ. ಸೊ ಮಾತ್ರ ನುಂಗೋದು, ಸ್ವಲ್ಪ ರೆಸ್ಟ್ ತಗೊಳ್ಳೋದು ಆ್ಯಂಡ್ ಸ್ಟಾರ್ಟ್ ಮಾಡಬೇಕು ಅಷ್ಟೇ ಕೆಲಸನ. ಸೊ ಹಬ್ಬ ಅಂತೂ ಮಾಡಲೇಬೇಕು ನನಗಿದು ಇಷ್ಟವಾದ ಹಬ್ಬ. ಸೊ ಸರಿ, ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಹಬ್ಬದ ಅರೇಂಜ್ಮೆಂಟ್ಸ್, ಶಾಪಿಂಗ್ ಎಲ್ಲವೂ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ನೆಗಡೆ ಆಗಿದೆ, ಕೆಮ್ಮಾಗಿದೆ. ಸೊ ವಾಯ್ಸಲ್ಲಿ ನಿಮಗೆ ಸ್ವಲ್ಪ ವೇರಿಯೇಷನ್ ಕಾಣಿಸ್ತಿರ್ಬೋದು, ಡಬಲ್ ವಾಯ್ಸ್ ಬರ್ತಾ ಇದೆ. ಸೊ ನಾನೀಗ ಹಬ್ಬದ ಅಡುಗೆ ರೆಡಿ ಮಾಡ್ತಾ ಇದ್ದೀನಿ ನೈವೇದ್ಯಕ್ಕೆ. ಆ್ಯಂಡ್ ಯೂಟ್ ಸೈಡಿನ ಕರಂಜಿ ಅಂತ ಅದು ಕೂಡ ನಾನು ಕಲ್ತಿದ್ದೀನಿ ಇಲ್ಲಿ. ಸೊ ಅದು ಕೂಡ ಮಾಡ್ತಾ ಇದ್ದೀನಿ. ನಿಮಗೆ ಡೀಟೇಲಾಗಿ ರೆಸಿಪಿ ತೋರಿಸೋದಕ್ಕಂತೂ ಆಗೋದಿಲ್ಲ, ಯಾಕಂದರೆ ತುಂಬ ವೆರೈಟೀಸ್ ಮಾಡಬೇಕಾಗತ್ತೆ. ಸೊ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ. ಈಗ ರವೆ ಉಂಡೆ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ನೋಡ್ಬೋದು ನೀವು. ರವೆ ಉಂಡೆ ರೆಡಿ ಮಾಡ್ತಾ ಇದ್ದೀನಿ. ರವೆ ಉಂಡೆಗೆ ಮಮ್ಮಿಗೆ ಕೇಳಿ ಕಲಿತ್ಬಿಟ್ಟು ಮಾಡ್ತಾ ಇರೋದು ಈ ರವೆ ಉಂಡೆ. ಆ್ಯಂಡ್ ನೆಕ್ಸ್ಟ್ ಕರಂಜಿ ಅಂತ ಕೂಡ ಮಾಡ್ತೀನಿ. ಆ್ಯಂಡ್ ಕರಿಗಡುಬು ಕೂಡ ಮಾಡಬೇಕು, ಗಾರಿಗೆ ಮಾಡಬೇಕು, ಆಮೇಲೆ ಯೂಟ್ ಸೈಡಿನ ಒಂದೇನೋ ಅಕ್ಕಿ ಹಿಟ್ಟಿಂದನೋ ಮಾಡ್ತಾರಂತೆ, ಅದನ್ನು ಮಾಡಬೇಕು, ಮೋದಕ ಮಾಡಬೇಕು. ಸೊ ತುಂಬ ಇದೆ. ಅದಕ್ಕೋಸ್ಕರ ನಾನು 2 ಡೇಸ್ ಮುಂಚೆನೇ ಸ್ವಲ್ಪ ಯಾವ್ದು ಫ್ರೆಶ್ ಆಗಿರುತ್ತಲ್ಲ, ಸೊ ಅಂಥವನ್ನೆಲ್ಲ ಮಾಡ್ತಾ ಇದ್ದೀನಿ. ಸೊ ಇದು ರವೆ ಉಂಡೆಗೆ ನಾನು ರವೆ ಹುರಿತಾ ಇದ್ದೀನಿ. ಬಗ್ಗಿ ಮಾಡೋಕ್ಕಾಗಲ್ಲ, ಸ್ವಲ್ಪ ನಿಂತ್ಕೋತೀನಿ. ಸೊ ಫ್ರೆಂಡ್ಸ್, ರವೆ ಉಂಡೆ ಆಗಿದೆ. ನಾನು ಜಾಸ್ತಿ ಏನು ಮಾಡಿಲ್ಲ, ಇಷ್ಟೇ ಮಾಡಿರೋದು. ನೆಕ್ಸ್ಟ್ ಗಾರಿಗೆ ಮಾಡಬೇಕು. ಗಾರಿಗೆ ಮಾಡೋದಕ್ಕೆ ಅಲ್ಲಿ ಇಟ್ಟಿದ್ದೀನಿ. ಇದಾದಮೇಲೆ ಕರಂಜಿ ಮಾಡಬೇಕು. ಸೊ ಇವತ್ತು ಇಷ್ಟ ಆದರೆ ಮತ್ತು ನಾಳೆ ಇನ್ನೊಂದಷ್ಟು ಮಾಡಬೇಕು. ಆಮೇಲೆ ನಾಡಿದ್ದು ಹಬ್ಬ. ಜೊತೆಗೆ ನಾನೀಗ ಸಾಯಂಕಾಲ ಇವತ್ತು ಅಥವಾ ನಾಳೆ ಹೋಗಿ ಗಣೇಶನ ತಗೊಂಡ್ಬರ್ಬೇಕು. ಸೊ ಇಷ್ಟೆಲ್ಲ ಕೆಲಸ ಇದೆ, ಬೇಗ ಮಾಡ್ತಾ ಇದ್ದೀನಿ. ಸೊ ರವೆ ಉಂಡೆ ಆಯಿತು, ಸ್ವಲ್ಪ ಕೂತ್ಕೊಂಡೆ. ಆಮೇಲೆ ಈಗ ಗಾರಿಗೆ ಮಾಡ್ತಾ ಇದ್ದೀನಿ. ಗಾರಿಗೆಗಾಗಲಿ ಪ್ರೋಸೆಸ್ ಮುಗಿದಿದೆ, ಜಸ್ಟ್ ಫ್ರೈ ಮಾಡ್ತಾ ಇದ್ದೀನಿ. ನಿಮಗೆ ತೋರಿಸ್ತೀನಿ ನಾನು. ನೋಡಿ, ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಮಮ್ಮಿ ಹೇಳ್ಕೊಟ್ಟಿರುವಂಥ ರೆಸಿಪಿ ಇದು. ನನಗೆ ಕ್ಯಾಮ್ರಾ ಮೇಲೆ ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬಗ್ಗಿ ಈ ರೀತಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ಇನ್ನೊಂದ್ಸಲ ಈ ರೀತಿ ತಟ್ಟಿಬಿಟ್ಟು ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಇದು ಎಲ್ರಿಗೂ ಫೇವ್ರೆಟ್. ನಾವು ಗಣೇಶನ ಹಬ್ಬಕ್ಕೂ ಮಾಡ್ತೀವಿ, ಆಮೇಲೆ ದೀಪಾವಳಿ ಹಬ್ಬಕ್ಕೂ ಮಾಡ್ತೀವಿ ಮಮ್ಮಿ ಮನೇಲಿ. ಈ ಕಡೆ ಇವರಿಗೆ ಇದಷ್ಟು ಗೊತ್ತಿಲ್ಲ, ಸೊ ಮಾಡಿ ಟೇಸ್ಟ್ ಮಾಡಿಸ್ತೀನಿ. ಈಗ ಗಂಟೆ 12 ಆಗಿದೆ. ನಾನಿನ್ನೂ ಅಡುಗೆ ಮಾಡ್ತಾ ಇದ್ದೀನಿ. ಹಾಗೆ 12:30 ಆಗಿದೆ. ಇದೊಂದು ಲಾಸ್ಟ್ ಕರ್ಜಿಕಾಯಿ ಮಾಡ್ತಾ ಇದ್ದೀನಿ. ನನಗೆ ಈ ಥರ ಕರ್ಜಿಕಾಯಿ ತುಂಬ ಇಷ್ಟ ಆಗುತ್ತೆ. ಸೊ ಇವತ್ತು ಗಾರಿಗೆ ಮಾಡಿದೆ, ಆ್ಯಂಡ್ ರವೆ ಉಂಡೆ ಮಾಡಿದೆ, ಆ್ಯಂಡ್ ಕರ್ಜಿಕಾಯಿ. ಆ್ಯಕ್ಚುಲಿ ಇದು ಕರಂಜಿ ಇರ್ತಾರೆ, ಬಟ್ ಇದು ಸೇಮ್ ನಮ್ಮ ಕರ್ಜಿಕಾಯಿ ಥರನೇ. ಇದಕ್ಕೆ ಕರಂಜಿ ಅಂತ ಹೆಸರು ಅಷ್ಟೇ. ಇಲ್ಲಿ
ಕಾಣಿಸ್ತಿರ್ಬೋದು, ಇಲ್ಲೆಲ್ಲ ಮಾಡಿಟ್ಟಿದ್ದೀನಿ. ಆ್ಯಂಡ್ ಇದೊಂದು ಫ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ನನ್ನ ಗಾರ್ಗೆ, ಇದು ಕೂಡ ನನಗೆ ತುಂಬ ಫೇವ್ರೆಟ್. ಇದು ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಟಿದ್ದೀನಿ, ಯಾಕಂದರೆ ನಾನು ಕೈ ತೊಗೊಂಡು ತಿನ್ನೋದು ತುಂಬ. ಇದು ತುಂಬ ಇಷ್ಟ ನನಗೆ. ಸೊ ಇನ್ನೇನು ಮುಗೀತು. ಆ್ಯಂಡ್ ಇಲ್ಲಿ ಕರ್ಜಿಕಾಯಿ ಕೂಡ ಮಾಡಿಟ್ಟಿದ್ದೀನಿ. ಬನ್ನಿ ಹಬ್ಬಕ್ಕೆ ಎಲ್ಲರೂ ಊಟಕ್ಕೆ ನಮ್ಮ ಮನೆಗೆ. ಸೊ ನೀವೆಲ್ಲರೂ ಹಬ್ಬ ಹೇಗೆ ಮಾಡ್ತಾ ಇದ್ದೀರಾ, ಸೆಲೆಬ್ರೇಷನ್ ಹೇಗೆ ನಡೀತಾ ಇದೆ? ಈ ವಿಡಿಯೋ ಹಬ್ಬಕ್ಕೂ ಮುಂಚೆ ನೀವು ಪೋಸ್ಟ್ ಮಾಡಿದರೆ, ನೀವು ನೋಡ್ತಾ ಇದ್ದರೆ ಹೇಗೆ ಸೆಲೆಬ್ರೇಷನ್ ನಡೀತಾ ಇದೆ ಅಂತ ಹೇಳಿ. ಹಬ್ಬ ಆದಮೇಲೆ ಪೋಸ್ಟ್ ಮಾಡಿದರೆ ನೀವು ಹೇಗೆ ಹಬ್ಬ ಮಾಡಿದ್ರಿ ಅಂತಲೂ ಹೇಳಿ. ಓಕೆ, ಬಟ್ ಈ ವಿಡಿಯೋ ಶೂಟ್ ಮಾಡ್ತಿರೋದು ಹಬ್ಬಕ್ಕೂ ಮುಂಚೆ. ಓಕೆ, ಡನ್. ಇದು ಕೂಡ ಆಯಿತು. ಸೊ ಇದು ಮುಗಿಸ್ಕೊಂಡು ನಾನೆಲ್ಲ ಎತ್ತಿಟ್ಬಿಟ್ಟು ಮಲ್ಕೊಳಕ್ಕೆ ಹೋಗ್ತೀನಿ. ಆ್ಯಂಡ್ ನೆಕ್ಸ್ಟ್ ನನ್ನ ಬಗ್ಗೆ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಾಳೆ, ಇವತ್ತು ಗೌರಿ ಗಣೇಶ ತರಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಹೋಗೋಕ್ಕಾಗಲಿಲ್ಲ. ಸ್ವಲ್ಪ ಸಿಕ್ಕಾಪಟ್ಟೆ ಕೆಲಸ ಬಂದ್ಬಿಡ್ತು. ಅದಕ್ಕೋಸ್ಕರ ನಾಳೆ ಹೋಗೋಣ ಅಂತ ಅದು ಕೆಲಸನ ನಾಳೆಗೆ ಇಟ್ಟಿದ್ದೀವಿ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಬೆಳಗ್ಗೆ ಎದ್ದು ಸ್ನಾನ ಕೂಡ ಆಯಿತು. ಬೆಳಗ್ಗೆ ಎದ್ದ ತಕ್ಷಣ ಪೂರ್ತಿ ಇಲ್ಲೆಲ್ಲ ಥ್ರೋಟ್ ಪೇನ್ ಆಗ್ತಿದೆ, ಜಾಸ್ತಿ ಆಗಿದೆ ನೆಗಡೆ, ವಾಯ್ಸ್ ಕೂಡ ಕಂಪ್ಲೀಟ್ಲಿ ಚೇಂಜ್ ಆಗಿಬಿಟ್ಟಿದೆ. ಸೊ ಹಾಸ್ಪಿಟಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಇವತ್ತು ಏನೇನಾಗುತ್ತೆ ಎಲ್ಲ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೋರಿಸ್ತಾ ಹೋಗ್ತೀನಿ. ಈಗ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಹಾಲಿನ ಉಪ್ಮಾ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಹಾಲಿನ ಉಪ್ಮಾ. ಅದಕ್ಕೆ ನಾನು ಸ್ವಲ್ಪ ಇಲ್ಲಿ ಕಡಲೆ ಬೀಜ, ಆಮೇಲೆ ಇದು ಕ್ಯಾಶ್ಯೂ ನಟ್ಸ್, ಇದನ್ನೆಲ್ಲ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಉಪ್ಮಾ ಮಾಡಿ, ಆಮೇಲೆ ಸ್ವಲ್ಪ ಮಂಡಕ್ಕಿ ಉಸ್ಲು ಕೂಡ ಅಲ್ಲಿ ಆಗ್ತಾ ಇದೆ. ಸೊ ಅದೆರಡನ್ನೂ ಸ್ವಲ್ಪ ತಿಂದು ಆಮೇಲೆ ನೋಡ್ಬೇಕು ಏನು ಮಾಡಬೇಕು ಅಂತ. ತುಂಬ ಗಂಟ್ಲು ನೋವಿದೆ, ವಾಯ್ಸ್ ತುಂಬ ಒಂಥರ ಆಗ್ಬಿಟ್ಟಿದೆ, ಕೆಮ್ಮು ಕೂಡ ಇದೆ. ರಾತ್ರಿನೂ ಜಾಸ್ತಿ ಬರುತ್ತೆ ನನಗೆ ಕೆಮ್ಮು. ಇಲ್ಲಿ ಸ್ವಲ್ಪ ಲವಂಗ ಕೂಡ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು, ಅವಾಗವಾಗ ಬಾಯಲ್ಲಿ ಹಾಕ್ಕೊತಿರ್ತೀನಿ. ಸೊ ಇಲ್ಲೇ ಕ್ಲಿನಿಕ್ ಇದೆ ಹತ್ತಿರದಲ್ಲಿ, ಕ್ಲಿನಿಕ್ಕಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ರೆಡಿಯಾಗಿದ್ದೀನಿ ಕ್ಲಿನಿಕ್ಕಿಗೆ ಹೋಗೋದಕ್ಕೆ. ಆ್ಯಂಡ್ ಇದು ನನ್ನ ಔಟ್ಫಿಟ್. ಇದು ಟಾಪ್ ಅಮೆಝಾನಿಂದ ತರಿಸಿದ್ದು, ಜಸ್ಟ್ ಮನೇಲಿ ಹಾಕ್ಕೊಳ್ಳೋದಕ್ಕೆ. ಆ್ಯಂಡ್ ಈ ಪ್ಯಾಂಟ್ ಜಸ್ಟ್ ಕಾರ್ಗೋ ಪ್ಯಾಂಟ್. ಇದು ತುಂಬ ಲಾಂಗ್ ಬ್ಯಾಗ್ ತರಿಸಿದ್ದು, ನೆನಪಿಲ್ಲ ನನಗೆ. ಇದು ಲಿಂಕ್ ನನಗೆ ಸಿಕ್ಕಿದ್ರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಈಗ ಕ್ಲಿನಿಕ್ಗೆ ಹೋಗ್ತೀನಿ. ಸೊ ಗಾಯ್ಸ್, ನಾವು ಕ್ಲಿನಿಕ್ಕಿಂದ ಬಂದ್ವಿ. ನನ್ನ ಸಿಮ್ಟಮ್ಸ್ ಎಲ್ಲ ಕೇಳಿ ಅವರು ಡೆಂಗ್ಯೂ ಟೆಸ್ಟ್ ಮಾಡಿಸಿ ಅಂತ ಕಳಿಸಿದ್ದಾರೆ. ಸೊ ಡೆಂಗ್ಯೂ ಟೆಸ್ಟನ್ನು ಮಾಡಿಸೋದಿಲ್ಲ, ಯಾಕಂದರೆ ಫೀವರ್ ಇಲ್ಲ, ಬಾಡಿ ಪೇನ್ ಏನಿಲ್ಲ ನನಗೆ. ಜಸ್ಟ್ ಥ್ರೋಟ್ ಪೇನ್ ಇದೆ ಆ್ಯಂಡ್ ಸ್ವಲ್ಪ ನೆಗಡೆ ಇದೆ ಅಷ್ಟೇ, ಆ್ಯಂಡ್ ಸ್ವಲ್ಪ ಕೆಮ್ಮಿದೆ. ಸೊ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಅದಕ್ಕೆ. ಆ್ಯಂಡ್ ಥ್ರೋಟ್ ಪೇನಿಗೆ ಗಾರ್ಗಲ್ ಮಾಡೋದಕ್ಕೆ ಒಂದು ಲಿಕ್ವಿಡ್ ಥರ ಕೊಟ್ಟಿದ್ದಾರೆ. ಸೊ ಅದನ್ನು 2 ಡೇಸ್ ಯೂಸ್ ಮಾಡ್ತೀನಿ. ಹಾಗೂ ಕಡಿಮೆ ಆಗಲಿಲ್ಲ ಅಂದರೆ ಡೆಂಗ್ಯೂ ಟೆಸ್ಟ್ ಮಾಡಿಸ್ತೀನಿ. ಡೆಂಗ್ಯೂ ಅಂದ ತಕ್ಷಣ ಸ್ವಲ್ಪ ಭಯ ಆಗುತ್ತೆ. ಅಫ್ಕೋರ್ಸ್ ಈಗ ಟ್ರೀಟ್ಮೆಂಟ್ ಎಲ್ಲ ಇದೆ, ಬಟ್ ಓಕೆ 2 ಡೇಸ್ ಆದಮೇಲೆ ಮಾಡಿಸ್ತೀನಿ, ಸ್ವಲ್ಪ ಹಬ್ಬ ಎಲ್ಲ ಮುಗೀಲಿ. ಅಲ್ಲಿವರೆಗೂ ನನಗೇನು ಜ್ವರ ಏನಿಲ್ಲ, ಬಾಡಿ ಪೇನ್ ಇಲ್ಲ. ಸೊ ನಾನು ಚೆನ್ನಾಗೇ ಇದ್ದೀನಿ. ಈಗ ನಾನು ತಕ್ಷಣ ಈಗ ಗಣೇಶನ ತರೋದಕ್ಕೆ ಹೊರಡಬೇಕು. ಸೊ ಈ ಔಟ್ಫಿಟ್ ಬೇಡ, ಇದು ನನಗೆ ಅಷ್ಟು ಇಷ್ಟ ಆಗ್ತಿಲ್ಲ. ಸೊ ಅದನ್ನು ಚೇಂಜ್ ಮಾಡ್ತೀನಿ. ಚೇಂಜ್ ಮಾಡಿ ಮತ್ತೆ ನಾನೀಗ ಹೊರಡ್ತೀನಿ. ಕ್ಯಾಬ್ ಕೂಡ ಬುಕ್ ಮಾಡಬೇಕು, ಲೇಟ್ ಆಗ್ತಿದೆ. ಸೊ ನಮ್ಮ ಗಣೇಶ ಅಣ್ಣಂಗೆ ಬಂದ ಮೇಲೆ ದೃಷ್ಟಿ ತೆಗಿಯೋದಕ್ಕೆ ಇದು ನಾವು ಮಾಡ್ತೀವಿ. ಕೆಂಪು ನೀರೆಳೆ ತೆಗಿತೀವಿ ಬಂದಮೇಲೆ. ಸೊ ನಾನಿಲ್ಲಿ ಕೆಂಪು ನೀರು ಮಾಡ್ತಿದ್ದೀನಿ. ಸೊ ನೀವು ನಿಮ್ಮ ಕಡೆ ಹೀಗೆ ಮಾಡ್ತೀರಾ, ಅದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಸ್ವಲ್ಪ ಅರಿಶಿನ ಹಾಕ್ತೀನಿ. ಹಾಂ,
ಓಕೆ, ಕೆಂಪನಿ ರೆಡಿ ಮಾಡಿ ಇಟ್ಟು ಹೋಗ್ತಾ ಇದ್ದೀನಿ. ಎಲೆ ಇಲ್ಲ, ಇಲ್ಲಾಂದರೆ ಎಲೆ ಕೂಡ ಹಾಕ್ತಿದ್ವಿ, ಎಲೆ ತಂದಿಲ್ಲ. ಸೊ ಈಗ ಹೊರಡ್ತೀವಿ. हाँ चला गया क्यों क्या अभी ये पेंट चल रहा है. साइड में कहीं पे पार्क कर दीजिए. कोई और लोग हाँ करो. जय हाँ जान कीजिए. हाँ मिट्टी का पेंट तो नहीं है, क्या करें, मिट्टी का ही लेना है. कवर नहीं निकालना है. It's okay. बोलो गणेश महाराज की जय. 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 ಅಬ್ಬಾ ಬಂದ್ವಿ. ಹೇಗೋ ಹತ್ತದಲ್ಲೇ ಸಿಕ್ತು, ಬೇಗ ಸಿಕ್ತು ಆ್ಯಂಡ್ ಚೆನ್ನಾಗಿರೋದು ಸಿಕ್ತು. ಈಗ ಡ್ರೆಸ್ ಚೇಂಜ್ ಮಾಡಿ ಅಡುಗೆಗೆ ರೆಡಿ ಮಾಡಬೇಕು. ನಾನೀಗ ಅಡುಗೆಗೆ ಬಂದಿದ್ದೀನಿ. ಅಡುಗೆ ಈ ಕಡೆ ಇವ್ರ ಪದ್ಧತಿ ಪ್ರಕಾರ ಒಂದೇನೋ ಸ್ವೀಟ್ ಮಾಡ್ತಾರಂತೆ, ಅದನ್ನು ನಾನು ಕಲ್ತಿದ್ದೀನಿ. ಬಟ್ ಸ್ವಲ್ಪ ಈಸಿ ಮೆಥಡಲ್ಲಿ ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ, ಅದನ್ನು ಮಾಡ್ತೀನಿ. ಅಕ್ಕಿ ಹಿಟ್ಟು, ಬೆಲ್ಲ, ಹಾಲು ಎಲ್ಲ ಹಾಕಿ ಮಾಡ್ತಾರೆ. ಸೊ ಫಸ್ಟ್ ಏನು ಮಾಡಬೇಕು, ನೀರು ಕಾಯೋದಕ್ಕೆ ಇಟ್ಕೋಬೇಕು. ನಾನು ನೀರು ಕಾಯಿಸೋದಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್, ಆಮೇಲೆ ಬೆಲ್ಲವನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕರಗಿಸ್ಕೊಂಡು ಇಟ್ಕೊಂಡಿರಬೇಕು. ನಾನೀಗಾಗಲೇ ಇಲ್ಲಿ ಕರಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಅದ್ರ ನೀರು ಸ್ವಲ್ಪ ಹಾಕ್ತೀನಿ, ಸೊ ಆ ಸ್ವೀಟ್ನೆಸ್ ಬರಲಿ ಅಂತ. ಅದು ಆ್ಯಕ್ಚುಲಿ ಬೆಲ್ಲದ ನೀರು ತಣ್ಣಗಾಗಿರಬೇಕು, ಅದಕ್ಕೆ ಮುಂಚೆನೇ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದು ನೀರು ಬಿಸಿ ಆಗಲಿ. ಈ ಬಿಸಿ ಆಗಿದ್ದಾದಮೇಲೆ ಪ್ರೋಸೆಸ್ನ ಸ್ಟಾರ್ಟ್ ಮಾಡೋಣ. ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಆ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಮುದ್ದೆ ಥರ ಮಾಡ್ಕೋಬೇಕು. ಆದರೆ ಅದರಲ್ಲಿ ಸ್ವಲ್ಪ ಬೆಲ್ಲವನ್ನು ಹಾಕಿರಬೇಕು, ಸ್ವಲ್ಪ ಅಷ್ಟೇ, ಜಸ್ಟ್ ಟೇಸ್ಟಿಗೋಸ್ಕರ. ಇದಾದಮೇಲೆ ಮುದ್ದೆ ಥರ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ. ಸ್ವಲ್ಪ ಕೈಗೆ ತಣ್ಣೀರು ಮಿಕ್ಸ್ ಮಾಡಿಕೊಂಡು, ಜಾಸ್ತಿ ಕೂಡ ನೀವು ತಣ್ಣೀರು ಮುಟ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ಬಿಸಿ ಬಿಸಿ ಇರುತ್ತಲ್ಲ. ಸೊ ಇಮಿಡಿಯೇಟ್ಲಿ ಇದನ್ನು ಈ ರೀತಿ ನಾದೋದಕ್ಕೆ ಸ್ಟಾರ್ಟ್ ಮಾಡಿ. ನೀವು ಎಷ್ಟು ಚೆನ್ನಾಗಿ ನಾದುತ್ತೀರಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಇದು. ನನಗೆ ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ, ಬಟ್ ಆಮೇಲೆ ನಾನು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಇದಿದೆಯಲ್ಲ, ನಾನು ನನ್ನ ಲಾಸ್ಟ್ ವ್ಲಾಗಲ್ಲಿ ಹಾಕಿದ್ದೆ ಸ್ಟೀಲ್ ಸಾಮಾನು ವ್ಲಾಗಲ್ಲಿ, ನೀವು ನೋಡಿದ್ರೆ ಗೊತ್ತಿರುತ್ತೆ ನಿಮಗೆ. ಸೊ ಇದು ಬ್ರಾಸ್ ಚಕ್ಲಿ ಒಳ್ಳು. ಸೊ ಅದ್ರ ಹೆಲ್ಪಿಂದ ನಾನು ಇದನ್ನು ಈ ರೀತಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದನ್ನು ಕೈಯಲ್ಲೇ ಈ ರೀತಿ ಕಡ್ಡಿ ಥರ ಮಾಡ್ತಾರೆ, ಬಟ್ ತುಂಬ ಟೈಮ್ ಕನ್ಸ್ಯೂಮ್ ಮಾಡುತ್ತೆ ಅಂತ ಈ ಸಲ ನಾನು ಈ ರೀತಿ ಮಾಡಿದ್ದೀನಿ. ಯಾವಾಗಲೂ ನಾನು ಕಡ್ಡಿ ಥರನೇ ಮಾಡ್ತಾಯಿದ್ದೆ ಕೈಯಲ್ಲೇ. ಸೊ ನಮ್ಮ ಅತ್ತೆ ಮಗಳು ಅವರು ಯಾರೋ ರಿಲೇಟಿವ್ ಕೇಳಿಬಿಟ್ಟು ಟಿಪ್ಸ್ ಕೇಳಿದ್ರಂತೆ. ಸೊ ಅವ್ರು ಈ ರೀತಿನೂ ಮಾಡ್ಬೋದು ಅಂತ ಹೇಳಿದರು, ಅದಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದೀನಿ. ಈ ಥರ ಮಾಡಿ ಒಂದು ಸೈಡಿಗೆ ಎತ್ತಿಟ್ಕೊಳ್ಳಿ. ಅಲ್ಲಿವರೆಗೂ ಒಂದು 1/2 ಲೀಟರಷ್ಟು ಹಾಲು ಯೂಸ್ ಮಾಡಿದ್ದೀನಿ ನಾನು. ಇದನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಇದೆಲ್ಲ ನೋಡಿ ಇಷ್ಟಾಗಿದೆ, ಒಂದು ಅರೌಂಡ್ 200 ಗ್ರಾಮ್ ಅಷ್ಟು ಅಕ್ಕಿ ಹಿಟ್ಟು. ಸೊ ಈ ರೀತಿ ಇಷ್ಟೆಲ್ಲ ಮಾಡ್ಕೊಂಡಿದ್ದಾದಮೇಲೆ ಹಾಲು ಕುದಿಬೇಕು. ಹಾಲು ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಇದೆಲ್ಲ ನಾನು ಒತ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಲಿಗೆ ಆ್ಯಕ್ಚುಲಿ ಒಂದೊಂದೇ ಹಾಕಬೇಕು. ನಾನು ಸ್ಟಾರ್ಟಿಂಗ್ ಹಿಂಗೆ ಹಾಕಿದ್ದೀನಿ, ಆಮೇಲೆ ಒಂದೊಂದೇ ಹಾಕಿದ್ದೀನಿ ಬಿಡಿ ಬಿಡಿಯಾಗಿ ನೋಡಿ. ಆದರೆ ಕೈ ಆಡಿಸೋದಕ್ಕೆ ಹೋಗಬೇಡಿ. ಹಾಕಿದ ಮೇಲೆ ಒಂದು ಅಟ್ಲೀಸ್ಟ್ 2 to 3 ಮಿನಿಟ್ಸ್ ಹಾಗೆ ಬಿಟ್ಬಿಡಿ, ಇಲ್ಲಾಂದರೆ ಪೀಸಸ್ ಆಗಿಬಿಡುತ್ತೆ. ಆ್ಯಂಡ್ ಪಾತ್ರೆಯಲ್ಲಿ ಸ್ವಲ್ಪ ಹಾಗೆ ಹತ್ತಿರುತ್ತಲ್ಲ, ಅದು ಸ್ವಲ್ಪ ಹಾಗೆ ಉಳಿಸ್ಕೊಂಡಿರಬೇಕು. ಹತ್ತಿಲ್ಲ ಅಂದರೆ ಇನ್ನು ಸ್ವಲ್ಪ ನೀವು ಒಂದು ಚಿಕ್ಕ ಲೆಮನ್ ಗಾತ್ರದಷ್ಟು, ನಿಂಬೆಹಣ್ಣು ಗಾತ್ರದಷ್ಟು ಸೈಡಿಗೆ ಇಟ್ಕೊಳ್ಳಿ. ಅದಕ್ಕೆ ನೀರು ಹಾಕಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳಿ. ಏನಕ್ಕೆ ಅಂದರೆ ಇದೆಲ್ಲ ನಾವು ಅಕ್ಕಿಯಲ್ಲಿ ಕಡ್ಡಿ ಥರ ಮಾಡ್ಕೊಂಡಿದ್ವಲ್ಲ ಅಕ್ಕಿ ಹಿಟ್ಟಲ್ಲಿ, ಅದನ್ನು ಹಾಕಿ ಅದು ಸ್ವಲ್ಪ ಬೆಂದಿದ್ದಾದಮೇಲೆ ಇದನ್ನು ಹಾಕಬೇಕಾಗತ್ತೆ. ಇದು ತುಂಬ ಇಂಪಾರ್ಟೆಂಟ್. ಈ ಮಿಕ್ಸ್ಚರ್ ಹಾಕಿದ್ರೇ ನಮಗೆ ಕ್ರೀಮಿಯಾಗಿ ಕನ್ಸಿಸ್ಟೆನ್ಸಿ ನಮಗೆ ಸಿಗೋದು.
ಅದಾದಮೇಲೆ ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ, ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಜೋರಾಗಿ ಕೂಡ ನೀವು ಕೈ ಆಡಿಸೋದಕ್ಕೆ ಹೋಗಬೇಡಿ, ಪೀಸಸ್ ಆಗಿಬಿಡುತ್ತೆ. ಆ್ಯಂಡ್ ಸ್ವಲ್ಪ ದಪ್ಪ ತಳದನ್ನೇ ಯೂಸ್ ಮಾಡಿ. ಆ್ಯಂಡ್ ಈಗ ಆಗಲೇ ನಾನು ಮೆಲ್ಟ್ ಮಾಡ್ಕೊಂಡಿರೋಂತಹ ಬೆಲ್ಲದ ನೀರನ್ನು ಹಾಕ್ತಾ ಇದ್ದೀನಿ. ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕರಗಿಸ್ಕೋಬೇಕು ಅಷ್ಟೇ, ಪಾಕ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅದು ತಣ್ಣಗಾಗಿರಬೇಕು. ಈ ರೆಸಿಪಿಗೆ ಒಂದು ಈ ಅಕ್ಕಿದು ತಣ್ಣಗಿರಬೇಕು ಅಥವಾ ಬೆಲ್ಲದ ತಣ್ಣಗಿರಬೇಕು. ಎರಡು ಬಿಸಿ ಹಾಕಿದರೆ ಅದು ಚೆನ್ನಾಗಿರೋದಿಲ್ಲ, ಒಂಥರ ಹಾಲು ಒಡೆದು ಹೋಗ್ಬಿಡುತ್ತೆ. ನೆಕ್ಸ್ಟ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಇದಕ್ಕೆ ಜಾಸ್ತಿ ಹಾಕ್ಕೊಂಡು ತುಂಬ ಟೇಸ್ಟಿ. ಆ್ಯಂಡ್ ಕೊಬ್ಬರಿ ಚೂರು ತುಂಬ ಇಂಪಾರ್ಟೆಂಟ್, ಇದಕ್ಕೆ ಇದೇ ಟೇಸ್ಟ್ ಕೊಡೋದು. ಕೊಬ್ಬರಿ ಚೂರು ಹಾಕ್ಕೊಳ್ಳಿ, ಚಿಕ್ಕ ಚಿಕ್ಕ ಚೂರು. ಒಣ ಕೊಬ್ಬರಿ ಆದರೂ ಓಕೆ, ಹಸಿ ಕೊಬ್ಬರಿ ಹಾಕಿದರೂ ಓಕೆ. ಆ್ಯಂಡ್ ದ್ರಾಕ್ಷಿ, ಗೋಡಂಬಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಇದಕ್ಕೆ, ಅದು ತುಂಬ ಟೇಸ್ಟಿಯಾಗಿರುತ್ತೆ. ಇದೆಲ್ಲ ಹಾಕಿ ಇದಕ್ಕೆ ನಾನು ಮಿಕ್ಸ್ ಮಾಡ್ತೀನಿ. ಆ್ಯಂಡ್ ಲೈಟಾಗಿ ಇದನ್ನು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ತುಂಬ ಡೆಲಿಕೇಟ್ ಆಗಿರುತ್ತೆ. ಸ್ವಲ್ಪ ಜೋರಾಗಿ ಮಾಡಿದರೂ ಕೂಡ ಅದೊಂಥರ ಎಲ್ಲ ಒಡೆದೋಗ್ಬಿಡುತ್ತೆ ನಾವು ಮಾಡಿರೋ ಅಂಥದ್ದು. ಅದೇ ಪೀಸಸ್ ಆಗಿಬಿಡುತ್ತೆ, ಚಿಕ್ಕ ಪೀಸಸ್ ಆಗುತ್ತೆ, ಅಥವಾ ಎಲ್ಲ ಹಾಲಲ್ಲಿ ಮಿಕ್ಸ್ ಆಗಿಬಿಡುತ್ತೆ, ಮುದ್ದೆ ರೀತಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಮ್ಮ ಈ ಸ್ವೀಟ್ ರೆಡಿ ಇದೆ. ನೆಕ್ಸ್ಟ್ ಇದೆಲ್ಲ ಮಾಡಿದ್ದಾದಮೇಲೆ ನಾನು ತಕ್ಷಣ ಈಗ ಅಲ್ಲಿ ಗಣೇಶನ ಕೂರಿಸ್ಬೇಕಲ್ವ. ಸೊ ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ನಲ್ಲ, ಅದೇ ಜಾಗದಲ್ಲೇ ಮಾಡ್ತಾಯಿದ್ದೀನಿ. ಈ ರೀತಿ ಎಲ್ಲ ಜಸ್ಟ್ ಹಿಂದ್ಗಡೆ ಈ ರೀತಿ ಕ್ಲಾತ್ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಇದಾದಮೇಲೆ ಗೌರಿ ಗಣೇಶ ಹಬ್ಬ ಯಾವ ರೀತಿ ಆಚರಿಸಿದೆ, ಹೇಗೆಲ್ಲ ಇಟ್ಟೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ.